ನಮಸ್ತೆ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಹಸಿ ಅವರೆಕಾಳು ಸಾರು. ಹಸಿ ಅವರೆಕಾಳು ಹುಳಿ ಅಂತ ಕೂಡ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಜಾಸ್ತಿ ಏನು ಪದಾರ್ಥಗಳು ಬೇಕಿಲ್ಲ ಇದಕ್ಕೆ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. 5 ನಿಮಿಷ ಸಾಕು ಇದು ಮಾಡ್ಕೊಳ್ಳೋಕ್ಕೆ. ಅವರೆಕಾಯಿ ಬಿಡಿಸಿ ಇಟ್ಕೊಂಡಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದ್ರಿ ಅನ್ಕೋತೀನಿ. ಆಹಾ, ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ kg ಅವರೆಕಾಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇನ್ನೇನು ಸೀಸನ್ ಮುಗಿತಾ ಬಂತು ಅವರೆಕಾಯ್ದು, ಅದಕ್ಕೆ ಒಂದ್ಸಲಿ ಮಾಡ್ಕೊಂಬಿಡೋಣ ಅಂತ. ಅಂದರೆ ಹುಳ ಜಾಸ್ತಿ ಇರುತ್ತೆ, ನೋಡ್ಕೊಂಡು ನೀಟಾಗಿ ಬಿಡಿಸಿಟ್ಕೋಬೇಕು. ಕಡೆಕಾಯಿ ಅಲ್ವಾ ಅದರಿಂದ. ಅದ್ರ ಜೊತೆಗೆ ನಾನು 1 ಆಲೂಗಡ್ಡೆ, 1 ಬದನೆಕಾಯಿ, 4ರಿಂದ 5 ಹುರುಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ನೆನೆಸಿಟ್ಕೋಬೇಕು. ಬದನೆಕಾಯಿ ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಅದರಿಂದ ತರಕಾರಿನೆಲ್ಲ ನೀರಿಗೆ ನೆನೆಸಿಟ್ಕೊಂಡಿದ್ದೀನಿ. ಜೊತೆ 3 ಟೊಮೆಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ನಾನು 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ 7ರಿಂದ 8 ಎಸಳಷ್ಟು. 3 ಟೊಮೆಟೊ ಇಟ್ಕೊಂಡಿದ್ನಲ್ವ, ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸಾಂಬಾರು ಪುಡಿ ಸೇರಿಸ್ಕೊತೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ. ನಾವು 4 ಜನಕ್ಕೆ ಆಗೋಷ್ಟು ಸಾರು ಮಾಡ್ಕೊತಾ ಇದ್ದೀನಿ ನಾನು. 1.5 ಸ್ಪೂನ್ ಸಾಕು. ಬೇರೆ ಯಾವುದು ಮಸಾಲ ಸೇರಿಸೋದು ಬೇಡ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತುಂಬ ನುಣ್ಣಗೆ ರುಬ್ಬೋದು ಬೇಡ, ತರ್ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ. ಇವಾಗ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ 1ರಿಂದ 2 ಟೇಬಲ್ ಸ್ಪೂನು, ಜಾಸ್ತಿ ಎಣ್ಣೆ ಹಾಕೋದು ಬೇಡ, 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಒಂದು 4 ಎಸಳು ಬೆಳ್ಳುಳ್ಳಿನ ಜಜ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ಅವರೆಕಾಳು ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅವರೆಕಾಳು ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ನಮ್ಮೂರ ಕಡೆ ಇದನ್ನು ಕಪ್ಪವರೆ ಸಾರು ಅಂತ ಕೂಡ ಕರಿತೀವಿ. ಈ ಥರ ಮಾಡೋದನ್ನು ಇಲ್ಲಿ ಒಂಥರ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅವರೆಕಾಳು ಈ ಥರ ಬಣ್ಣ ಚೇಂಜ್ ಆದಮೇಲೆ ಇವಾಗ ನಾನು ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಏನು ತೊಗೊಂಡಿಲ್ಲ ತರಕಾರಿ, ಎಲ್ಲವುದು ಒಂದೊಂದು ತರಕಾರಿ. 1 ಬದನೆಕಾಯಿ, 1 ಆಲೂಗಡ್ಡೆ, 3ರಿಂದ 4 ಹುರುಳಿಕಾಯಿ ತೊಗೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಕುದೀತಾ ಇದೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ ನೋಡಿ, ಈ ಥರ ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ. ನಾನಿಲ್ಲಿ ತೆಂಗಿನಕಾಯಿ ಎಲ್ಲ ಏನು ಸೇರಿಸಿಲ್ಲ ಇದಕ್ಕೆ. ಬರೀ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸಿ ತೊಳೆದಿರೋ ನೀರು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನನಗೆ ಅಷ್ಟು ನೀರು ಸಾಕಾಗಲ್ಲ, ಅದರಿಂದ ಇನ್ನೂ ಸ್ವಲ್ಪ ನೀರು ಸೇರಿಸ್ತೀನಿ ನೋಡಿ. ಇಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ಸ್ವಲ್ಪ ಗಟ್ಟಿನೇ ಇರಲಿ ಸಾರು. ಬೇಳೆ ಎಲ್ಲ ಏನು ಹಾಕಿರಲ್ಲ ಅಲ್ವಾ, ಅದರಿಂದ ಏನು ಗಟ್ಟಿ ಆಗುತ್ತೆ ಅನ್ನೋ ಭಯ ಇಲ್ಲ ನೋಡಿ. ಇಷ್ಟು ತೆಳ್ಳಗಿದ್ರೆ ಸಾಕು. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಾದಮೇಲೆ ನಿಮ್ಗಿನ್ನೂ ಉಪ್ಪು ಏನಾದರೂ ಸೇರಿಸ್ಬೇಕಾ, ಅದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ ರುಚಿನ. ಇಷ್ಟು ತೆಳ್ಳಗಿದ್ರೆ ಸಾಕು ನೋಡಿ, ಕರೆಕ್ಟಾಗಿರುತ್ತೆ. ಬೆಂದಮೇಲೂ ತುಂಬಾ ರುಚಿಯಾಗಿರುತ್ತೆ. ಬೇರೆ ಏನೂ ಹಾಕೋದು ಬೇಡ ಇದಕ್ಕೆ, ಇಷ್ಟೇ ಸಾಕು. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 1 ವಿಷಲ್ ಬರಲಿ. 1 ವಿಷಲ್ ಬರ್ಸ್ಕೊತೀನಿ ನೋಡಿ. 1 ವಿಷಲ್ ಬಂದಮೇಲೆ ಕುಕ್ಕರ್ ಲಿಡ್ ತೆಗೆದಿದ್ದೀನಿ ಮುಚ್ಚಳನ ನೋಡಿ. ಈ ರೀತಿಯಾಗಿ ಆಗಿದೆ ಸಾರು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆ ದೋಸೆ ಕೂಡ ತಿನ್ಬೋದು, ಇಡ್ಲಿ ಕೂಡ ತಿನ್ಬೋದು. ಈಗ ನಾನ್ ವೆಜ್ ತಿಂದೇ ಇರೋರೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು. ಯಾವಾಗಲೂ ಬೇಳೆ ಸಾರು ಮಾಡ್ಕೊಳ್ಳೋದ್ರ ಬದಲು ಈ ಥರ ಒಂದು ಸಾರು ಮಾಡ್ಕೊಂಡು ಇಡ್ಲಿ ದೋಸೆ ಎಲ್ಲ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೊಸ ಹೊಸ ವೀಡಿಯೋಗಳನ್ನೆಲ್ಲ ಮಾಡಿ ಹಾಕ್ತೀನಿ. ಇನ್ನು ಒಳ್ಳೊಳ್ಳೆ ಅಡುಗೆಗಳು, ರೆಸಿಪಿಗಳೆಲ್ಲದನ್ನು ಮಾಡಿ ಹಾಕ್ತೀನಿ. ನಿಮ್ಗೆ ಯಾವುದಾದ್ರೂ ಅಡುಗೆಗಳೆಲ್ಲ ಗೊತ್ತಿರೋದು, ಚೆನ್ನಾಗಿರೋ ಅಂಥದ್ದು ಅಡುಗೆಗಳೆಲ್ಲ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಹಾಕಿದ್ರೆ ನಾನು ಮಾಡೇ ಮಾಡ್ತೀನಿ. ಯಾವುದಾದ್ರೂ ಅಡುಗೆಗಳು ಚೆನ್ನಾಗಿರೋದು ಈ ಥರ ಇದೆ ನೀವು ಮಾಡಿ ಅಂತ ಹೇಳಿದ್ರೆ ಖಂಡಿತ ನಾನು ಮಾಡಿಬಿಟ್ಟು ಹಾಕ್ತೀನಿ. ಹೇಳ್ತೀರಾ ಕಮೆಂಟ್ ಮಾಡಿ ಅನ್ಕೋತೀನಿ ಅಲ್ವಾ. ಇಷ್ಟೊತ್ತು ನಾನು ವಿಡಿಯೋ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು.